ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಮುಂಚೆ ನಿಮಗೆ ಹೇಳ್ತಾ ಇದ್ದೆ ಸರಣಿ ವಿಡಿಯೋಗಳನ್ನು ಮಾಡ್ತೀನಿ ಅಂತೇಳಿ. ಅಂದರೆ ಮೊಟ್ಟೆಯನ್ನು ತೆಗೆದುಕೊಂಡು ಬಂದಾಗಿದೆ. ಅಂದರೆ ನಾವು ಮೊಟ್ಟೆಗೆ ಯಾವಾಗ ಇಂಟೆಂಟ್ ಹೇಳಬೇಕು, ಅಂದರೆ ಮೊಟ್ಟೆಗೆ ನಮ್ಮ ಸೊಪ್ಪು ಎಷ್ಟು ಎತ್ತರ ಬೆಳೆದಿರಬೇಕು, ಮತ್ತು ಇಂಟೆಂಡ್ ಮಾಡಿದ ಮೇಲೆ ಅವರು ಮೊಟ್ಟೆ ತೆಗೆದುಕೊಂಡು ಬರೋದು, ಮೊಟ್ಟೆಯನ್ನು ಚಾಕಿ ಮಾಡ್ತಕ್ಕಂಥದ್ದು, ಒಂದನೇ ಜ್ವರಕ್ಕೆ ಯಾವ ಹಂತದ ಸೊಪ್ಪನ್ನು ಹಾಕಬೇಕು, ಎರಡನೇ ಜ್ವರಕ್ಕೆ ಯಾವ ಹಂತದ ಸೊಪ್ಪನ್ನು ಹಾಕಬೇಕು, ಮೂರನೇ ಜ್ವರಕ್ಕೆ ಯಾವ ಹಂತದ ಸೊಪ್ಪು, ನಾಲ್ಕನೇ ಜ್ವರ, ಮತ್ತು ಹಣ್ಣು ಹುಳದ ನಿರ್ವಹಣೆ, ಮತ್ತು ನಾವು ಜ್ವರಕ್ಕೆ ಹೋದಾಗ ಮತ್ತು ಜ್ವರದಿಂದ ರಿಸೀವ್ ಆದಾಗ ಯಾವ ಪೌಡ್ರುಗಳನ್ನು ಯೂಸ್ ಮಾಡಬೇಕು, ಯಾವ ರೀತಿ ನಾವು ಪೂರ್ತಿಯಾಗಿ ಸೊಪ್ಪನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಇದೆಲ್ಲದರ ಮಾಹಿತಿಯನ್ನು ನಿಮಗೆ ಇನ್ನು ಒಂದು ತಿಂಗಳು ಪೂರ್ತಿಯಾಗಿ ಈ ವಿಡಿಯೋಗಳನ್ನು ಪ್ರತಿ ದಿವಸ ಹಾಕ್ತಾಯಿದ್ದೀನಿ. ಪ್ರತಿಯೊಬ್ಬರು ಸಹ ವಿಡಿಯೋಗಳನ್ನು ನೋಡಿ, ಪ್ರತಿಯೊಬ್ಬರು ಸಹ ನಿಮ್ಮದು ಏನೇ ನಿಮಗೆ ಅನುಮಾನ ಇದ್ದರೂ ಸಹ ನೀವು ಒಂದು ಕಾಮೆಂಟ್ ಮೂಲಕ ತಿಳಿಸಿದರೆ ನಿಮಗೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಈಗ ನಮ್ಮದು ಪ್ಲಾಟ್ ಬಂದು ಸುಮಾರು 3 ಎಕರೆಯಲ್ಲಿ ನಮ್ಮದು ರೇಷ್ಮೆ ಕೃಷಿಯನ್ನು ನಾವು ಮಾಡ್ತಾಯಿದ್ದೀವಿ. 3 ಎಕರೆಯಲ್ಲಿ ನಮ್ಮದು ಒಂದು ಎಕರೆ 20 ಗುಂಟೆ, ಅಂದರೆ 1.5 ಎಕರೆ ಬಂದು 4x4 ದಾಯಕ್ಕೆ ಹಾಕಿರ್ತಕ್ಕಂಥದ್ದು. ಇನ್ನು 1.5 ಎಕರೆ ಬಂದು 9x3x3 ಅಂದರೆ ಜೋಡಿ ಸಾಲು ಪದ್ಧತಿಯಲ್ಲಿ ನಾವು ರೇಷ್ಮೆ ಕೃಷಿಯನ್ನು ಮಾಡಿದ್ದೀವಿ. ಇದೆರಡು ರೀತಿಯಲ್ಲಿ ನಾವು 2 ಬ್ಯಾಚನ್ನು ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು. ಒಂದು ಬ್ಯಾಚಿಗೆ ಸುಮಾರು 300ರಿಂದ 350 ಮೊಟ್ಟೆ ಹುಳುಗಳನ್ನು ತೆಗೆದುಕೊಂಡು ಬರ್ತೀವಿ. ವರ್ಷದಲ್ಲಿ 8 ಕ್ರಾಪು ಬೆಳೆಯನ್ನು ಮಾಡ್ತೀವಿ. ಸ್ನೇಹಿತರೆ, ನಮ್ಮದು 2 ಮನೆಗಳು ಇರತಕ್ಕಂಥದ್ದು. ನೀವೀಗೇನು ನೋಡ್ತಾ ಇದ್ದೀರಾ, ಈ ಮನೆ ಬಂದು 60 ಅಡಿ ಉದ್ದ, 23 ಅಡಿ ಅಗಲ ಮನೆ ಇದೆ. ಇದಕ್ಕೆ ಸುಮಾರು 4x4 ದರದಲ್ಲಿ ಒಂದು 12 ಕಿಟಕಿಗಳು ಈ ಮನೆಯಲ್ಲಿದ್ದಾವೆ. 4x4 ಮತ್ತು ವೆಂಟಿಲೇಟರ್ ಕಿಟಕಿಗಳು ಸಹ ಮೇಲೆ ಕೆಳಗೆ ಇದಕ್ಕೆ ಮಾಡಿದ್ದೀವಿ. ತುಂಬ ಸೂಕ್ತವಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಅದ್ಭುತವಾಗಿ ಮನೆಯಲ್ಲಿ ಬರುತ್ತೆ. ಬೇಸಿಗೆ ಕಾಲ ಆಗಿರೋದ್ರಿಂದ ಚಪ್ಪರನೂ ಸಹ ಹಾಕಿದ್ದೀವಿ. ಜೊತೆಗೆ ನೀವೀಗೇನು ಈ ಕಡೆ ಪಕ್ಕದ ಮನೆ ನೋಡ್ತಾ ಇದ್ದೀರಲ್ಲ, ಈ ಮನೆ ಬಂದ್ಬಿಟ್ಟು ತುಂಬ ಒಂದು 15-20 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥದ್ದು. ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಕಿಟಕಿಗಳು ಇದ್ದಾವೆ. ಗಾಳಿ ಬೆಳಕು ಸ್ವಲ್ಪ ಕೊರತೆ ಅಂತ ಅನಿಸುತ್ತೆ. ಆದ್ದರಿಂದ ರೇಷ್ಮೆ ಇಲಾಖೆ ಅವರು ಏನು ಹೇಳ್ತಾರೆ ಅದು ಸೂಕ್ತವಾಗಿರ್ತಕ್ಕಂಥದ್ದು. ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಆಡುತ್ತೆ. ಮನೆಗೆ ಅತಿ ಹೆಚ್ಚು ಗಾಳಿ ಬೆಳಕು ಇದ್ದರೆ ತುಂಬ ಒಳ್ಳೆಯದು. ಆದ್ದರಿಂದ ನಾವು ಮುಂದಕ್ಕೆಲ್ಲ ಸೀಟ್ ಹಾಕಿರೋದು ಸಹ ಸೊಪ್ಪಿಟ್ಕೊಳ್ಳೋದಕ್ಕೆ ಮತ್ತು ಜೊತೆಗೆ ನೆರಳಿನ ವ್ಯವಸ್ಥೆಗೂ ಸಹ ತುಂಬ ಚೆನ್ನಾಗಿದೆ. ಆದ್ದರಿಂದ ಇವೆರಡೂ ಮನೆಯಲ್ಲಿ ನಾವು FC1 FC2 ಅಂದರೆ ಒಂದು ಮನೆಯಲ್ಲಿ FC1 ಮತ್ತೊಂದು ಮನೆಯಲ್ಲಿ FC2 ಈ ಥರ 2 ತಳಿಯ ಗೂಡುಗಳನ್ನು ಏಕಕಾಲದಲ್ಲಿ ಹಾಕಿ ಮೇಯಿಸ್ತೀವಿ. ಇನ್ನು ಮನೆಯ ಒಳಭಾಗದಲ್ಲಿ ಯಾವುದೇ ಕಂಬಗಳನ್ನು ಅಳವಡಿಸಿಲ್ಲ. ಕಡಿಮೆ ಕಬ್ಬಿಣವನ್ನು ಬಳಸಿ ಕೂಲಿಂಗ್ ಶೀಟ್ಗಳನ್ನು ಹಾಕಿದ್ದೀವಿ. ಯಾವುದೇ ತೊಂದರೆ ಇಲ್ಲದಂಗೆ ಮಧ್ಯದಲ್ಲೆಲ್ಲ ತುಂಬ ಸ್ಪೇಸ್ ಇದೆ. ಜೊತೆಗೆ ಸ್ಟ್ಯಾಂಡ್ಗಳು ಸಹ ನಾವು ಅತಿ ಹೆಚ್ಚಿನ ಒಂದು ದುಬಾರಿಯನ್ನು ಹಾಕಿ ಏನು ಸ್ಟ್ಯಾಂಡ್ಗಳು ಮಾಡಿಲ್ಲ. ನಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ತೆಂಗಿನ ಮರಗಳನ್ನು 4 ಇಂಚು ಅಗಲ ಮತ್ತು 1.5 ಇಂಚು ದಪ್ಪ ಅದರಲ್ಲಿ ನಾವು ಪರೋಡ್ಗಳನ್ನು ಕಟ್ ಮಾಡ್ಕೊಂಡು ಮತ್ತು ಸಾರ್ವೆ ಫೋಲ್ಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ಮಧ್ಯದಲ್ಲಿ ನಾವು ಸೊಪ್ಪು ಹಾಕಿದಾಗ ಬೆಡ್ಡು ಜಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಮಧ್ಯದಲ್ಲಿ ಒಂದೊಂದು ಅಡಿಕೆ ದೆಬ್ಬೆ ಹಾಕಿದ್ದೀವಿ. ಜೊತೆಗೆ ಈ ಕುರಿ ಬಲೆಯನ್ನು ಹಾಕಿರೋದ್ರಿಂದ ಪೇಪರು ಸಹ ಮಧ್ಯದಲ್ಲೆಲ್ಲೂ ಕೆಳಗಡೆ ಹುಳ ಜಗ್ಗೋದಿಲ್ಲ. ತುಂಬ ಸೂಕ್ತವಾಗಿ ಭಾಳ ತುಂಬ ಚೆನ್ನಾಗಿ ಸ್ಟ್ಯಾಂಡು ಇದೆ. ಜೊತೆಗೆ ಇದಲ್ಲದೆ ಸ್ಟ್ಯಾಂಡ್ ಮಾಡಿ ಸುಮಾರು 10 ವರ್ಷ ಆದ್ರೂ ಸಹ ತುಂಬ ಚೆನ್ನಾಗಿದೆ. ಜೊತೆಗೆ ಅಂತರವನ್ನು 2 ಅಡಿ ನಾವು ಇಟ್ಟಿದ್ದೀವಿ, ಒಂದು ಸ್ಟ್ಯಾಂಡಿಂದ ಒಂದು ಸ್ಟ್ಯಾಂಡಿಗೆ. ಸ್ಟ್ಯಾಂಡ್ನ ಅಗಲ ಬಂದು 6 ಅಡಿ ಅಗಲ ಬರುತ್ತೆ. ಜೊತೆಗೆ ಉದ್ದ ಬಂದು 48 ಅಡಿ ಉದ್ದ ಬರುತ್ತೆ. ಇದು ಪೂರ್ತಿ 60 ಅಡಿ ಉದ್ದ ಮನೆ ಆಗಿರೋದ್ರಿಂದ 48 ಅಡಿ ಸ್ಟ್ಯಾಂಡನ್ನು ಮಾಡಿದ್ದೀವಿ. ಈ ಥರ ಮಳೆಯೆಲ್ಲ ಹೊಡೆದ್ಬಿಟ್ಟು ದಾರಗಳನ್ನು ತೆಗೆದುಕೊಂಡಿದ್ದೀವಿ. ಕೆಲವರೆಲ್ಲ ಓಲ್ ಹಾಕಿ ತೆಗೆದುಕೊಳ್ತಾರೆ. ಇದು ಸ್ವಲ್ಪ ಈಸಿಯಾಗಿ ಮಾಡ್ಬೋದು. 2 ಮನೆಯಲ್ಲೂ ಸಹ ಸೇಮ್ ಸ್ಟ್ಯಾಂಡ್ ಇದೆ. 2 ಮನೆಯಲ್ಲಿ ಈ ಕಡಿಮೆ ಒಂದು ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸ್ಟ್ಯಾಂಡು ಭಾಳ ತುಂಬ ಚೆನ್ನಾಗಿದೆ. ಮತ್ತು ನಾವು ಸೈಡಿಗೆಲ್ಲ ಯಾವುದೇ ಪೇಪರನ್ನು ಹಾಕಲ್ಲ. ಈ ಪಟ್ಟಿ ಏನಿದೆ ಅದಷ್ಟಕ್ಕೆ ಹುಳ ಅದರಿಂದ ಕೆಳಗಡೆ ಬೀಳಲ್ಲ. ಅದರಿಂದ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೀವು ಸಹ ಇದೇ ಥರ ಸ್ಟ್ಯಾಂಡನ್ನು ಮಾಡ್ಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅಂತಕ್ಕಂಥದ್ದು. ಸ್ನೇಹಿತರು, ಇದುವರೆಗೂ ನಮ್ಮ ರೇಷ್ಮೆ ಮನೆ ಮತ್ತು ರೇಷ್ಮೆ ತೋಟ ಮತ್ತು ನಮ್ಮ ಸ್ಟ್ಯಾಂಡುಗಳನ್ನು ನೀವು ನೋಡಿದ್ದೀರಾ. ಇನ್ನು ನಾಳಿನ ವಿಡಿಯೋದಲ್ಲಿ
ನಮ್ಮದು ಚಾಕಿ ಮನೆ ಮತ್ತು ಚಾಕಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.